ಓಕೆ, ಈಗ ಈಗ ಟ್ರೆಂಡ್ ಇರೋದು ಫಸ್ಟ್ ಮಾತಾಡ್ಬಿಡೋಣ. ಈಗ ಸೌಜನ್ಯ ಅನ್ನೋ ಒಂದು ಕೇಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಇಷ್ಟ 12-13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಬಟ್ ಪಾದಯಾತ್ರೆ ಅಂತ ಹೇಳ್ಬಿಟ್ಟು ನೀವು ಹೋಗ್ತೀರಾ, ಪಾದಯಾತ್ರೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಫಸ್ಟ್ ಆಫ್ ಆಲ್? ಅದ್ರಲ್ಲಿ ನೀನು ಕೆಲವು ವಿಷಯ ಕೊಟ್ಟಿದ್ದೀರಾ, ಏನಂದ್ರೆ ನಾನು ನಿಮಗೆ DM ಮಾಡಿದ್ರು, ನಾನು ಚಾಲೆಂಜ್ ತಗೊಳ್ತೀನಿ ಅಂತ ಹೇಳಿಲ್ಲ. ಬಟ್ ನೀವು ಯಾರಾದ್ರೂ ಚಾಲೆಂಜ್ ಕೊಟ್ರು ಅಂತ ನೀವು ಪಾದಯಾತ್ರೆ ಹೋದ್ರಾ, ಇಲ್ಲಾಂದ್ರೆ ನಿಮ್ಮ ನ್ಯಾಯ ಸಿಗ್ಬೇಕು ಅಂತ ಪಾದಯಾತ್ರೆ ಹೋದ್ರ? ಸರ್ ಎರಡೂ ಇದೆ, ಎರಡು 50%. ಏನಪ್ಪಾ ಅಂದ್ರೆ ನನಗೆ ಒಂದು ಚಾಲೆಂಜ್ ಕೊಡಿ, ಏನಾದ್ರು ಕ್ರೇಜಿ ಚಾಲೆಂಜ್, ಸ್ವಲ್ಪ ಬೋರ್ ಹೊಡಿತಾ ಇದೆ ಅಂತ ಕೇಳಿದ್ದೆ. 90% ಜನ ಸೌಜನ್ಯನ ಪರ ಮಾತಾಡಿ ಸೌಜನ್ಯ ಪರ ಹೋರಾಟ ಮಾಡೋದು ಕಮೆಂಟ್ಸ್ ಬಂದಿತ್ತು. ಬಟ್ ಅದ್ರಲ್ಲಿ ಒಂದು ಕಮೆಂಟ್ ಏನ್ ಹಾಕಿದ್ದಾರೆ ಅಂದ್ರೆ, ಪಾದಯಾತ್ರೆ ಮಾಡಿದ್ದಕ್ಕೆ, ತಿರುಪತಿ ಪಾದಯಾತ್ರೆ ಮಾಡಿದ್ದಕ್ಕೆ RCB ಗೆಲ್ತು ಅಂತ ಅವ್ರ ಅನಿಸಿಕೆ, ನೀ ಮಾಡಿದ್ರೆ ನ್ಯಾಯ ಸಿಗ್ಬೋದು ಅಂತ ಅವ್ರ ಅನಿಸಿಕೆ. ಅದು ನಂಗೊಂದು ಕಮೆಂಟ್ ಚೆನ್ನಾಗಿ ಅನಿಸ್ತು. ಇವಾಗ ಕಬ್ಜಾ ಅನ್ನೋದೊಂದು ಸ್ಥಾನ ಕೊಟ್ಟಿದ್ದಾರೆ RCB ಮುಗಿದ ಮೇಲೆ. ನಂಗೆ ಏನೋ ಒಂದು 1,50,000 ಫಾಲೋವರ್ಸ್ ಆಗಿದ್ರು, ಎಲ್ಲ ಜನ ಗುರ್ತಿದ್ರು, ಫೋಟೋ ತಗೋತಿದ್ರು. ಆ ಸ್ಥಾನನ ನಾವು ಉಳಿಸ್ಕೊಂಡು ಹೋಗ್ಬೇಕಲ್ಲ ನಮ್ಮ ಕೈಯಿಂದ. ಇಷ್ಟು ದಿನ ಏನೋ ಮಾಡ್ಕೊಂಡ್ ಬಂದ್ವಿ, ಆಟ ಆಡ್ಕೊಂಡ್ ಬಂದ್ವಿ, ಕ್ರೇಜಿ ಸ್ಟೆಪ್ ಕೊಟ್ವಿ ಜನಕ್ಕೆ. ಅಂದ್ರೆ ಸಮಾಜ ಸೇವೆ ತರ, ಅಂದ್ರೆ ಈ ತರ ಮಾಡಿದ್ ಒಂದು ಫೀಲ್ ಇರ್ಲಿಲ್ಲ. ಅದಕ್ಕೆ ಮಾಡೋಣ ಅಂತ ಅನ್ಕೊಂಡು ಒಂದು ನಮ್ಮ ಸಮಾಜಕ್ಕೆ ನಮ್ಮ ಕಡೆ ಒಂದು ಇಳಿಲಿ ಸೇವೆ ಅನ್ಕೊಂಡು ಆ ಪಾದಯಾತ್ರೆ ಹಮ್ಮಿಕೊಂಡಿದ್ದೆ. ಅಂದ್ರೆ ಪಾದಯಾತ್ರೆ ಹಮ್ಮಿಕೊಂಡಿದ್ರಿ, ಅದ್ರ ಜೊತೆಗೆ ಓಕೆ, ಮೇನ್ ಬಂದ್ಬಿಟ್ಟು ಅಂದ್ರೆ ಫಾಲೋಸ್ ಏನಾಗ್ಲಿ ಅನ್ನೋ ಕಾರಣಕ್ಕೆ ಆಗಿದೆ. ನಂಗೆ ಬೆಂಗಳೂರು ತುಂಬಾ ವಿಚಾರಗಳಿದೆ. ನಾನು ಗಿವ್ ಅವೇ ಕೊಡ್ತೀನಿ, ಇನ್ನೊಂದು ಏನೇನೋ ಮಾಡ್ತೀನಿ. ಫಾಲೋವರ್ಸ್ ಏನ್ ಮಾಡೋದು ತುಂಬಾ ಕಷ್ಟ ಅಲ್ಲ ಸರ್, ತುಂಬಾ ಈಸಿ. ಅದು ಜನರಿಗೂ ಗೊತ್ತು. ನಾನು ಒಂದೇನೋ ಒಂದು ಗಿವ್ ಅವೇ ಕೊಡ್ತೀನಿ ಅಂದ್ರೆ ಜನ ಫಾಲೋ ಮಾಡ್ತಾರ, ಕಮೆಂಟ್ ಬಂದಾಗ್ತಾರೆ. ಅದಕ್ಕೆ ನಂಗೆ ಮ್ಯಾಟ್ರ್ ಆಗಲ್ಲ. ಅದಕ್ಕೋಸ್ಕರ ಒಬ್ಬ ಸೌಜನ್ಯನ ಹೆಸರಿಟ್ಕೊಂಡು ಬೇಳೆ ಬಯಸುವಂತ ವ್ಯಕ್ತಿ ನನಗಿಲ್ಲ. ನನಗೂ ಅಕ್ಕ ತಂಗಿರಿದ್ದಾರೆ, ನನಗೂ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ನನಗೂ ಒಂದು ಮನುಷ್ಯತ್ವ ಅನ್ನೋದಿದೆ. ಅಷ್ಟು ಕೀಳು ಮಟ್ಟಕ್ಕೆ ಬೆಳೆ ವ್ಯಕ್ತಿ ನಾನು. ನೀವು ಫಾಲೋವರ್ಸ್ಗೋಸ್ಕರ ಸೌಜನ್ಯ ಏನ್ ಪಾದಯಾತ್ರೆ ಹೋಗಿಲ್ಲ? ಖಂಡಿತ ಹೋಗಿಲ್ಲ, ಫಾಲೋವರ್ಸ್ ಹೋಗಿಲ್ಲ ಸರ್. ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು. ನಾನು ಒಂದು ಒಳ್ಳೆ ಕೆಲಸಕ್ಕೆ ಹೋದೆ, ಒಂದಿನ ಸಮೇತ ಹೋಗಿ ಕೇಳ್ಕೊಂಡೆ. ಅನ್ನೋದೊಂದು ನನಗೆ ಯಾವಾಗ್ಲೂ ಇರುತ್ತಲ್ಲ ಅದು. ನಾನು ಒಂದು ಕೆಲಸ ಇವಾಗ ಪಾದಯಾತ್ರೆ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಲೈಫ್ ಟೈಮ್ ಅಚೀವ್ಮೆಂಟ್ ಅದು. ಯಾವಾಗ್ಲೂ ನಾನು ಏನೋ ಮಾಡಿದ್ದೀನಪ್ಪ, ಇದು ಮಾಡಿದ್ದೀನಿ. ನೀವು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಏನ್ ಮಾಡಿದೆ ನೀನು? ಸಮಾಜಕ್ಕೆ ಸೇವೆ ಆಗತ್ರ ಏನ್ ಮಾಡಿದೆ? RCB ಬಂದೆ, ಬೋಳ್ಸ್ಕೊಂಡೆ, ಕೇಳ್ಕೊಂಡೆ, ಅದೇ ಮಾಡಿದೆ. ಅದಕ್ಕೆ ಬಿಟ್ಟು ಏನ್ ಮಾಡಿದೆ ಅಂದಾಗ ಇದೊಂದು ಒಳ್ಳೆ ಕೆಲಸ ಹೇಳ್ಕೊಳಕ್ ಇರುತ್ತಲ್ಲ ಅಂತ ಮಾಡಿದ್ದೆ ಅಷ್ಟೇ. ಅದಕ್ಕೆ ಬಿಟ್ಟು ಬೇರೆ ಉದ್ದೇಶ ಏನೂ ಇರಲಿಲ್ಲ. ಈಗ ಮಾಡೋ ಅವಶ್ಯಕತೆ ಏನಿತ್ತು? ಈಗ 12 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಇವಾಗಲೇ ಏನಕ್ಕೆ ಮಾಡೋದು? ಮೊದಲೇ ಮಾಡಿದ್ದೆ ಒಂದು ವಿಡಿಯೋ. 10K ಫಾಲೋವರ್ಸ್ ಇದ್ದಾಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಸರ್. ಆ ಟೈಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ದೆ ಅಮೃತ ಅನ್ನೋದು. ನನಗೆ ಲಾಭ ಅನ್ನೋದು ಇರಲಿಲ್ಲ. ಆ ಟೈಮಲ್ಲಿ ನಾನು, ನೀವು ನಂಬ್ತಿರೋ ನಂಬಲ್ವ, 10-12 ಸಾವಿರ ಖರ್ಚು ಮಾಡ್ಬಿಟ್ಟು ನಾನು ರೀಲ್ನ ಮಾಡಿದ್ದು. ಗ್ರೀನ್ ಮ್ಯಾಟ್ ಯೂಸ್ ಮಾಡ್ಬಿಟ್ಟು ಕಾಸ್ಟ್ಯೂಮ್ ತಂದು ಆರ್ಟಿಸ್ಟ್ನೆಲ್ಲ ತಂದು ಕೊಲ್ಯಾಬ್ ಮಾಡ್ಕೊಂಡು ಮಾಡಿರೋದು ಆಗಿಲ್ಲ. ಆ ಟೈಮಲ್ಲಿ 10K ಫಾಲೋವರ್ಸ್ ಇದ್ದಾಗ. ಅದು ನಿಮ್ಗೆ ಪ್ರೊಫೈಲ್ ಅಲ್ಲಿ ಸಿಗುತ್ತೆ, ಡೇಟ್ ಅಪ್ಲೋಡ್ ಮಾಡಿ ಡೇಟು ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ಅಂದ್ರೆ ಆ ಟೈಮಲ್ಲೇ ನೀವು ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ರಿ? ಖಂಡಿತ ಮಾಡಿದೀನಿ. ನನ್ನ ಕಡೆಯಿಂದ ಏನೋ ಒಂದು ಮಾಡ್ಬೇಕು ಅಂತ ಮಾಡಿದ್ದೀನಿ ಅವಾಗ. ಅದು ತುಂಬಾ ಜನ ಪಾಪ, ತುಂಬಾ ಜನ ಫಾಲೋವರ್ಸ್ ಇರೋರೆಲ್ಲ ಸ್ಟೋರಿ ಹಾಕೊಂಡಿರೋದು, ಸಗಲ ಸಪೋರ್ಟ್ ಮಾಡಿರೋದು. ಅಂದ್ರೆ ಈಗ ಈಗ ಹೋಗಕ್ಕೆ ಪ್ಲಾನ್ ಯಾವ ರೀತಿ ಮಾಡಿದ್ರಿ ನೀವು? ಅಂದ್ರೆ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಏನೇ ಸ್ಟೇ ಮಾಡ್ಬೇಕು, ಏನೇನೆಲ್ಲ ಪ್ಲಾನ್ ಮಾಡಿರ್ಲಿಲ್ಲ ಸರ್. ಓಪನ್ ಆಗಿಬಿಡ್ತೀನಿ, ಪ್ಲಾನ್ ಅನ್ನೋದು ಏನಿರ್ಲಿಲ್ಲ. ಸೇಫ್ಟಿ ಮೆಜರ್ಸ್ ಸ್ವಲ್ಪ ನೋಡ್ಕೊಂಡಿದ್ವಿ. ತುಂಬಾ ಜನ ಹೇಳ್ತಿದ್ರು ಸರಿ ಇಲ್ಲ, ನೋಡ್ಕೊ ಮಾಡಿ ಹೋಗು, ಜನ ಸರಿ ಇರಲ್ಲ, ವಿಜಯ ದಾಟ್ಮೇಲೆಲ್ಲ ಅವ್ರ ಜನ ಈ ತರ ಅಂತ ಟಾಕ್ಸ್ ಬರ್ತಾ ಇತ್ತು. ಬಟ್ ಅದಕ್ಕೆ ಹಿಂದೆ ಸರ್ದಿಲ್ಲ. ನಾನು ಒಂದು ಟೀಮು, ನಾವು 4 ಜನ ಸೇರಿ ಒಬ್ಬ ಅಭಿಯನ್ನ ಹುಡುಗ, ಕನ್ನಡ ಪರ ಹೋರಾಟಗಾರ, ಜಿ ಟೀಮಲ್ಲೆಲ್ಲ ಹೋಗಿ ಮಾಡಿದ್ವು. ಅವನೊಬ್ಬ ನಂಗೆ ಒಂದು ಇದು ಸಖತ್ ಹುಡುಗ. ಅವನು ಏನೇ ಇರ್ಲಿ ಬಾ ನಾನು ನೋಡ್ಕೋಣ ಅಂತಾರ ಹುಡುಗ ಅವನೊಬ್ಬ. ಮತ್ತೆ ನಮ್ ಜೊತೆ 2 ಜನ ಫ್ರೆಂಡ್ಸ್ ಬಂದ್ರು. ಟೋಟಲ್ ಏನ್ ನೋಡೋಣ, ಅದು ಏನಾಗುತ್ತೆ ನೋಡ್ಕೋಣ ಅಂತ ಮೂವ್ ಆದ್ವಿ. ಜನ ಹಂಗೆ ಬಂದು 15 ಜನ ಟೀಮ್ ಬಿಲ್ಡ್ ಆಯ್ತು. ಬೆಂಗಳೂರಿಂದ ಎಷ್ಟು ಜನ ಬಿಟ್ಟಿದ್ರಿ? 4 ಜನ. ಬೆಂಗಳೂರಿಂದ ಬಿಟ್ಟವ್ರು 4 ಜನ. ಹೋಗ್ತಾ 15 ಜನ ಆದ್ವಿ. 15 ಜನದಲ್ಲಿ ಮತ್ತೆ 3 ಜನ ಕಟ್ಟಾದ್ರು, ನಡೆಯಕ್ ಆಗ್ತಿಲ್ಲ, ಜೋಶಲ್ಲಿ ಬಂದ್ಬಿಟ್ರು ಪಾಪ, ನಡಿತೀವಿ ಅಂತ ಹೇಳಿ. ಅದಾದ್ಮೇಲೆ ಕಾಲ್ ನೋವು ಅನ್ಕೊಂಡ್ಬಿಟ್ಟು ಬೇಡ ಆಗಲ್ಲ ಅಂತ ಕಟ್ಕೊಂಡ್ಬಿಟ್ರು. ಪರವಾಗಿಲ್ಲ ಬಿಡಿ, ಹಾಕಿ ಹೋಗಿ ಅಂತ.